ಧರ್ಮಸ್ಥಳದ ಅರಣ್ಯ ಭಾಗದಲ್ಲಿ ಬುರುಡೆ ರಹಸ್ಯದ ತನಿಖೆ ಚುರುಕಾಗಿದೆ. ದೂರುದಾರ ತೋರಿಸಿದಂತ ಜಾಗದಲ್ಲಿ ಅಸ್ಥಿ ಪಂಜರಕ್ಕೆ ಹುಡುಕಾಟ ನಡೆಸಲಾಗಿದೆ. ಇವತ್ತು 2-3 ಪಾಯಿಂಟ್ನಲ್ಲಿ ಮಣ್ಣು ಅಗೆಯೋ ಸಾಧ್ಯತೆ ಇದೆ. 13 ಸ್ಥಳಗಳನ್ನ ಎಸ್ಐಟಿ ಅಧಿಕಾರಿಗಳು ಮಾರ್ಕಿಂಗ್ ಮಾಡಿದ್ದಾರೆ. ಆತನೇ ತೋರಿಸಿದ್ದಂತ ಸ್ಥಳಗಳು ದೂರುದಾರನ ಸಮ್ಮುಖದಲ್ಲಿ ಮಾರ್ಕಿಂಗ್ ಮಾಡಲಾಗಿದ್ದು ಆ ಸ್ಥಳದ ಉತ್ಖನನ ಆಗಿದೆ. ಪಾಯಿಂಟ್ 1 ನಲ್ಲಿ ನಿನ್ನೆ ಮಣ್ಣು ಆಗಿದ್ರೂ ಕೂಡ ಕಳೆಬರ ಸಿಕ್ಕಿಲ್ಲ. ಇಂದು ಒಟ್ಟಿಗೆ 2-3 ಪಾಯಿಂಟ್ನಲ್ಲಿ ಮಣ್ಣು ಅಗೆತ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಕಾರ್ಮಿಕರನ್ನ ಬಳಸಿಕೊಂಡು ಎಸ್ಐಟಿ ತಂಡ ಈ ಉತ್ಖನನವನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿರಣ್. ನಿನ್ನೆಯಿಂದ ಆರಂಭ ಆಗಿದೆ ಕಳೆಬರಕ್ಕಾಗಿ ಹುಡುಕಾಟ, ಮಣ್ಣು ಅಗೆಯೋ ಕಾರ್ಯ. ಬಟ್ ನಿನ್ನೆ ಏನು ಪತ್ತೆ ಆಗಿಲ್ಲ. ಇವತ್ತಿನ ಕಾರ್ಯಾಚರಣೆ ಹೇಗಾಗುತ್ತೆ? ನಿನ್ನೆ ಮುಂಜಾನೆ ಎಸ್ಐಟಿ ಅಧಿಕಾರಿಗಳು ದೂರುದಾರನೊಂದಿಗೆ ಮಾರ್ಕ್ 1 ಪ್ಲೇಸ್ ಅಲ್ಲಿ ಬಂದ್ಕೊಂಡು ಅವರು ಅಲ್ಲಿ ಮಣ್ಣು ಅಗೆದಿದ್ದಾರೆ. ಅಗಿತಕ್ಕೆ ಈ ಸ್ಥಳದಲ್ಲಿ ಮಣ್ಣು ಅಗಿಲಿಕ್ಕೆ ಅಂತಾನೆ 13 ಕಾರ್ಮಿಕರನ್ನ ನಿಯೋಜನೆ ಮಾಡಿದ್ರು. ಗ್ರಾಮ ಪಂಚಾಯತಿಂದ ನಿಯೋಜನೆ ಮಾಡಿದ್ರು. ಮೊದಲು 3 ಫೀಟ್ ಅಷ್ಟು ಆಳ ಗುಂಡಿ ತೋಡಿ ಅಲ್ಲಿ ಅವಶೇಷಗಳಿಗಾಗಿ ಅಥವಾ ಕಳೆ ಬರಕ್ಕೆ ಅಲ್ಲಿ ಹುಡುಕಾಟ ನಡೆಸಿದ್ದಾರೆ. ಆದ್ರೆ ಏನು ಸಿಕ್ಕಿರಲಿಲ್ಲ. ಆದ್ರೆ ಅದರ ನಂತರ ಒಂದು ಗಂಟೆಯಷ್ಟು ಬ್ರೇಕ್ ಕೊಟ್ಟು ಅದರ ನಂತರ ಈ ಮಿನಿ JCB ಮೂಲಕ ಅಗಿತ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಸಂಜೆ 6 ಗಂಟೆವರೆಗೂ 15/8 ಅಷ್ಟು ಅಗದ್ರು ಕೂಡ ಗುಂಡಿ ಅಗೆದ್ರು ಕೂಡ ಯಾವುದೇ ಕಳಬರ ಆಗ್ಲಿ ಅದು ಅವಶೇಷಗಳಾಗಿ ಪತ್ತೆ ಆಗಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ನಿನ್ನೆ ಅಲ್ಲಿಯೇ ಸ್ಥಗಿತವಾಗಿತ್ತು. ಅಂದ್ರೆ ನಿನ್ನೆ ಪಾಯಿಂಟ್ 1 ನಲ್ಲಿ ಯಾವುದೇ ಕಳೆಬರ ಆಗ್ಲಿ ಅವಶೇಷಗಳಾಗ್ಲಿ ಅಥವಾ ಯಾವುದೇ ವಸ್ತುಗಳು ಪತ್ತೆ ಆಗ್ಲಿಲ್ಲ. ಸಾಂದರ್ಭಿಕ ಸಾಕ್ಷಿಗಳಾದರೂ ಇರಬೇಕು ಅನ್ನೋದನ್ನ ಅವರು ಹುಡುಕಿದ್ರು. ಫಾರೆನ್ಸಿಕ್ ಅಧಿಕಾರಿಗಳು ಬಂದಿದ್ರು, ಅವರು ಕೂಡ ಹುಡುಕಿದ್ದಾರೆ. ಅದು ಏನು ಸಿಕ್ಕಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಆ ಭಾಗದಲ್ಲಿ ಉತ್ಖನನ ಮುಂದುವರಿಯುತ್ತೆ. ಇವತ್ತು ಪಾಯಿಂಟ್ 2 ಅಲ್ಲಿ ಆ ಪ್ರದೇಶದಲ್ಲಿ ಉತ್ಖನನ ನಡೆಯುತ್ತೆ. ಈಗಾಗಲೇ ಕಾರ್ಮಿಕರು ಕೂಡ ಸಜ್ಜಾಗಿದ್ದಾರೆ. ಹಾಗೇನೆ ಇವತ್ತು JCB ಬಳಸುವ ಅಗತ್ಯ ಬರೋದಿಲ್ಲ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಅಲ್ಲಿ ಅದು ಎತ್ತರ ಪ್ರದೇಶ ಆದ ಕಾರಣ JCB ಅಲ್ಲಿಗೆ ತೆರಳೋಕೆ ಸಾಧ್ಯವಾಗದೇ ಇರುವ ಹಿನ್ನೆಲೆಯಲ್ಲಿ 13 ಜನ ಕಾರ್ಮಿಕರೇ ಈ ಒಂದು ಮಣ್ಣು ಅಗೆತಕ್ಕೆ ಮುಂದಾಗ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ಅಧಿಕ ಡಾಕ್ಟರ್ಗಳ ತಂಡ ಆಗ್ಬೋದು, ಹಾಗೆ FSL ಟೀಮ್ ಆಗ್ಬೋದು, ಹಾಗೆ ದೂರುದಾರ ಮತ್ತೆ SIT ಅಧಿಕಾರಿಗಳು ಎಲ್ಲರೂ ಪ್ರೆಸೆನ್ಸ್ ಅಲ್ಲಿ ಇದು ನಡೀತಿದೆ. AC ಕೂಡ ಅಲ್ಲಿ ಇರ್ತಾರೆ. ವಿಜಯ್, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.